ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಮಗೆಲ್ಲ ಅರ್ಥ ಆಗುತ್ತೆ. ಪ್ರೀತಿ ಅಭಿ ಮಧ್ಯ ಏನೋ ನಡೀತಿದೆ. ನಾನ್ ತುತ್ತು ಕೊಟ್ರೆ ಹಿಡಿಸ್ಕೊಳಲ್ವಾ? ಹೇ ಅಭಿ, ಏನ್ ಇಷ್ಟೊಂದು ಬೇಗ ಕೆಲಸ ಮುಗಿಸ್ಬಿಟ್ಯಾ? ಎದ್ದು ಓಡಾಡ್ತಾ ಇದ್ಯಾ? ಆಯ್ತು ಅಂದ್ರೆ ಇಲ್ಲ, ಅಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ. ಹೌದಾ, ಸರಿ. ಊಟ ಮಾಡಿದ್ಯಾ? ಓ, ಮಾಡಿದ್ದಲ್ಲ, ಮಾಡಿಸಿದ್ದು ಅಲ್ವಾ ಅಭಿ? ಸರಿ, ಈಗ ಅದನ್ನೆಲ್ಲ ಬಿಡು. ಬಾ, ನಾನು ನಿನ್ ಕೆಲ್ಸದಲ್ಲಿ ಹೆಲ್ಪ್ ಮಾಡ್ತೀನಿ. ಹೌದಭಿ, ನಮ್ ಸಿಂಧು ಕಂಪ್ಯೂಟರ್ಸ್ ಎಲ್ಲ ಸೂಪರ್ ಫಾಸ್ಟ್. ಇವಳ ಹೆಲ್ಪ್ ತಗೋ, ನಿನ್ ಕೆಲ್ಸ ತುಂಬಾ ಬೇಗ ಆಗುತ್ತೆ. ಪರವಾಗಿಲ್ಲ, ಇಟ್ಸ್ ಓಕೆ. ಪಾಪ ಅವಳಿಗೆ ಯಾಕೆ ತೊಂದರೆ? ಅಯ್ಯೋ, ನಾನೇ ತೊಂದರೆ ತಗೊಳಕ್ ರೆಡಿ ಇರೋವಾಗ ನೀನ್ ತೊಂದರೆ ಕೊಡಕ್ ಯಾಕೆ ಹೆದರ್ಕೋತಿದ್ಯಾ? ಮನೆಯವರೆಲ್ಲ ದಯವಿಟ್ಟು ಅಭಿ ಮಾಡೋ ಅನೌನ್ಸ್ಮೆಂಟ್ ನ ಕೇಳಿಸ್ಕೊಳ್ಳಿ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಾವು ಸಿಕ್ಕಾಪಟ್ಟೆ ಬ್ಯುಸಿ ಇದೀವಿ. ಯಾರೇ ಆಗ್ಲಿ ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಹಂಗೇನಾದ್ರು ಡಿಸ್ಟರ್ಬ್ ಮಾಡಿದ್ದೆ ಆದ್ರೆ ಅವ್ರ ಹೆಸರು ಹೇಳಿ ಅಪ್ಪಂಗೆ ಕಂಪ್ಲೇಂಟ್ ಮಾಡಿ ಕೋರ್ಟ್ ಮಾರ್ಷಲ್ ಮಾಡಿಸ್ಬಿಡ್ತೀನಿ. ಓಕೆನಾ? ಅಭಿ, 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 ನನಗೆ ತುಂಬಾ ಕೆಲಸ ಇದೆ. ಯಾವಾಗ ಮುಗಿಯತ್ತೋ ಗೊತ್ತಿಲ್ಲ. ನಾನು ಯಾವಾಗ ಮಲ್ಕೋತೀನೋ ನನಗೆ ಗೊತ್ತಿಲ್ಲ. ಯಾರಾದ್ರೂ ಬಾಗಲ್ ತಟ್ಟಿದ್ರೆ ಅವ್ರ ತಾಯಣೆ. ಅಭಿ, ಅಭಿ, ಇವನಂತೂ ಯಾವಾಗ್ಲೂ ಹೀಗೇನೆ. ನೀನೇನು ಅನ್ಕೋಬೇಡ. ಹೌದು, ನಿನಗೇನಾಗಿದೆ? ಯಾಕೆ ಒಂಥರ ಆಡ್ತಾ ಇದೀಯಾ? ಪಾಪ ಅಭಿ ಹಾಕೊಟ್ಟಿದ್ ಮೇನ್ ದಿನ ನೀನು ಅಳಿಸ್ಕೋಬಾರ್ದಿತ್ತು. ನೋಡವನು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಸಿಸ್, ಅವನ್ ಬೇಜಾರ್ಗೆ ಕಾರಣ ಬೇರೆನೇ ಇದೆ. ಏನಂತ ಇದೆಯಾ? ಶಾಲಿನಿ ರೂಮಿಂದ ಅದೇನನ್ನೋ ಜೋಬ್ ಒಳಗೆ ಬಚ್ಚಿಟ್ಕೊಂಡು ಬಂದ. ಈಗ ಕೆಲಸ ಇದೆ ಅಂತ ನಾಟಕ ಹೇಳ್ಕೊಂಡು ರೂಮ್ ಒಳಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾನೆ. ನಿನಗೇನಾಗಿದೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬರೀ ಕೋಪ ಮಾಡ್ಕೋತಾ ಇದೆಯಲ್ಲ ನೀನು. ಇನ್ನು ನಾನು ಸುಮ್ಮನೆ ಇರಲ್ಲ ಅಕ್ಕ.
ಏನಾಯ್ತೆ ಸಿಂಧು? ಯಾಕೆ ಹೀಗೆ ಕೂತಿದ್ಯಾ? ಅಲ್ಲ, ಆ ರೀತಿ ಕೋಪ ಮಾಡ್ಕೊಂಡು ಎದ್ದು ಬಂದ್ಬಿಟ್ಟಲ್ಲ, ಏನಾಯ್ತು? ಸಿಂಧು, ಪಾಪ ಅಭಿ ಅಷ್ಟೊಂದು ಚೆನ್ನಾಗಿ ಮೆಹಂದಿ ಹಾಕಿದ್ದ, ಯಾಕೆ ಅದನ್ನ ಕೈ ತೊಳ್ಕೊಂಡ್ಬಿಟ್ಟೆ? ಅಲ್ಲ, ಯಾಕೆ ಅವನ ಮೇಲೆ ಇಷ್ಟೊಂದು ಕೆಂಡ ಕಾರ್ತಾ ಇದೆಯಾ ನೀನು ಅಂತ? ಇನ್ನೂ ಅಭಿನ್ ಇಂಪ್ರೆಸ್ ಮಾಡಕ್ಕೆ ಶುರು ಮಾಡಿಲ್ಲ, ಆಗ್ಲೇ ಜಗಳನಾ? ಹಲೋ ಅಪ್ಪ, ಹೊರಟ್ರಾ? ಬರ್ತಾ ಮೆಹಂದಿ ಕೊಂದು ತಗೊಂಬರ್ತೀರಪ್ಪ? ಟೈಮು ಓ, ತುಂಬ ಲೇಟ್ ಆಗೋಯ್ತಲ್ವಾ? ಪರವಾಗಿಲ್ಲ, ನಾನು ಮನೇಲೇ ಇದೆಯಾ ಅಂತ ಹುಡುಕ್ತೀನಿ. ಬಾಯ್ ಅಪ್ಪ. ನೀನಾ? ಹಾ, ನಾನೇ. ಇಲ್ಲಿಗೆ ಯಾಕೆ ಬಂದೆ? ಬರ್ಬೇಕು ಅನ್ನಿಸ್ತಪ್ಪ, ಬಂದೆ. ನಿಂಗೊಂದು ಕಪಾಳಕ್ಕೆ ಹೊಡಿಬೇಕು ಅನಿಸ್ತಿದೆ. ಓ ಓ ಓ ಓ, ನೋಡಕ್ಕೆಲ್ಲ ಸರಿಯಾಗೇ ಇದೆಯಾ, ಮಾತ್ರ ರೌಡಿಗಳ ತರ ಆಡ್ತಿಲ್ಲಮ್ಮ. ಕಪ್ಪಡ ಅಂತ ಹೋಗೋ ಮಲ್ಕೋ, ನನ್ನ ತಲೆ ತಿನ್ನಕ್ಕೆ ಯಾಕೆ ಬಂದಿದ್ಯಾ? ನೀನೇನು ಏನ್ ಮಾಡ್ತಿದ್ಯಾ? ಇನ್ನು ಎದ್ದ ಇದೆಯಾ? ಅಪ್ಪ ಬರ್ಬೇಕು, ಅವ್ರು ಬಂದ್ಮೇಲೆ ಅವ್ರಿಗೆ ಊಟ ಬಡಿಸಿ ನಾನು ಮಲ್ಗೋದು. ಬಟ್ ಅವ್ರು ಹೇಳ್ತಾ ಇದ್ರು, ನಾನು ಫ್ಯಾಕ್ಟ್ರಿ ಕ್ಯಾಂಟೀನಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ, ಲೇಟ್ ಆಗುತ್ತೆ ಅದು ಇದು ಅಂತೆಲ್ಲ. ಅವ್ರು ಅಲ್ಲಿ ತಿಂದ್ರು ನನ್ನ ಕೈ ಅಡಿಗೆ ತಿನ್ನೋವರೆಗೂ ಅವ್ರಿಗೊಂದು ನಿದ್ದೆ ಬರತ್ತೆ. ನನ್ನ ಸಮಾಧಾನಕ್ಕಾದ್ರೂ ಅವ್ರು ಸ್ವಲ್ಪ ತಿಂದೇ ತಿಂತಾರೆ. ಓ ಹಾಗಾ? ಸರಿ, ಈಗೇನು ತಾವು ಫ್ರೀನಾ ಬಿಜಿನಾ? ಬ್ಯುಸಿ ಇದ್ದೀನಿ. ಸಿಸ್, ಈ ಮನೇಲಿ ಏನು ನಡೀತಿದೆ ಅನ್ನೋದು ನಿನಗೆ ಗೊತ್ತಾಗ್ತಿಲ್ವಾ? ಏನ್ ಗೊತ್ತಾಗ್ಬೇಕು ಸಿಂಧು? ಅಭಿ ಪ್ರೀತಿ ಮಧ್ಯೆ ಏನೋ ಇದೆ. ಅಭಿ ಪ್ರೀತಿನ? ಏನೇ ಅಕ್ಕ, ಅಭಿ ಪ್ರೀತಿ ಮಧ್ಯೆ ಲವ್ ಇದೆ. ಅಭಿ ಪ್ರೀತಿ ಮಧ್ಯೆ ಲವ್? ಏನ್ ಮಾತಾಡ್ತಾ ಇದೀಯೇ? ಮತ್ತಿನ್ನೇನಕ್ಕ, ಅಭಿ ಎಲ್ಲಾರ ಮುಂದೆ ಆ ಪ್ರೀತಿ ಕೈಗೆ ಮೆಹಂದಿ ಹಾಕಕ್ ಹೋಗ್ತಾನೆ. ಆಂಟಿ ನೋಡಿದ್ರೆ ಆ ಪ್ರೀತಿ ಕೈಲಿ ಅಭಿಗ್ ಊಟ ಕೊಟ್ಪಾ ಅಂತ ಕಳಿಸ್ತಾರೆ. ಪ್ರೀತಿ ಅಭಿಗೆ ಊಟ ತಿನ್ನಿಸ್ತಿದ್ಲು, ಅಭಿ ಖುಷಿಯಿಂದ ಊಟ ಮಾಡ್ತಿದ್ದ. ನಾನ್ ತಿನ್ನಿಸ್ತೀನಿ ಅಂತ ಹೇಳಿದ್ಕೆ ನನಗೆ ಹೊಟ್ಟೆ ತುಂಬಿದೆ ಅಂತ ನಾಟಕ ಮಾಡ್ದ. ನಿನ್ ಎಂಥ ಫ್ರೆಂಡು ಏನು? ನಾನು ಹಿಂಗೆ ಸನ್ನಿಯಲ್ಲಿ ಏನೋ ಹೇಳ್ದೆ, ಅರ್ಥ ಆಯ್ತಾ? ಇಲ್ಲ, ಆ ಸಿಂಧು ಹೆಲ್ಪ್ ಮಾಡಕ್ ಮಾತ್ರ ನಿನ್ ಬುದ್ಧಿ ಖರ್ಚು ಮಾಡ್ದು. ನಾನು ಏನು ಹೇಳ್ದೆ? ಹೇಳಿ ಮೇಡಮ್, ಏನೋ ಹೇಳ್ತಾ ಇದ್ರಿ. ಈಗೇನು ತಾವು ಫ್ರೀ ಇದ್ದೀರೋ ಬ್ಯುಸಿ ಇದ್ದೀರೋ? ನೀವು ಬ್ಯುಸಿ ಇದ್ರೂ ಪರವಾಗಿಲ್ಲ, ನಿಮ್ಮ ಕೈ ಸಿಕ್ಕರೆ ಸಾಕು ನಮಗೆ. ಇಷ್ಟು ಸಣ್ಣ ವಿಷಯಕ್ಕೆ ಅವರಿಬ್ರ ಮಧ್ಯೆ ಲವ್ ಇದೆ ಅಂತ ಅನ್ಬೇಡದ? ಮತ್ತೇನಕ್ಕ ಇದೆಲ್ಲ? ಅಯ್ಯೋ ಹುಚ್ಚಿ, ಅಭಿನು ಪ್ರೀತಿನೂ ನಾನ್ ಈ ಮನೆಗೆ ಬರಕ್ ಮುಂಚೆಯಿಂದ ಫ್ರೆಂಡ್ಸ್ ಕಣೆ. ಅವರು ಹುಟ್ಟಾಗಿಂದ ಜೊತೆಲಿರೋರು, ದೇರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಅವರಿಬ್ರ ಮಧ್ಯೆ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಏನೂ ಇಲ್ಲ. ನೀನ್ ಸುಮ್ನೆ ಟೆನ್ಷನ್ ತಗೋತಾ ಇದ್ಯಾ. ನೀನ್ ಅನ್ಕೊಳ್ಳೋ ಹಾಗೆ ಏನೂ ಇಲ್ಲ ಇಲ್ಲಿ. ನೀನು ನಿನ್ನ ಅಭಿ ಮದ್ವೆ ಹೇಗಾಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿನ್ನ ಅಭಿ ಮಧ್ಯೆ ಯಾರೂ ಇಲ್ಲ. ನೀನ್ ಆರಾಮಾಗಿ ಅಭಿನ್ ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಸಿಸ್, ನಾನು ಒಂದು ಹೆಣ್ಣು ಕಣೆ, ನನಗೂ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ. ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ. ಅಭಿ ಪ್ರೀತಿನ ಪ್ರೀತಿಸ್ತಿದ್ದಾನೆ. ಪ್ರೀತಿ ನಮ್ಮಿಬ್ರ ಮಧ್ಯೆ ಬಂದಿದ್ದಾಳೆ. ಬೇಬಿ,
ದಿಸ್ ಇಸ್ ಜಸ್ಟ್ ಯುವರ್ ಇಮ್ಯಾಜಿನೇಷನ್. ಅವರಿಬ್ರು ಫ್ರೆಂಡ್ಸ್ ಅಷ್ಟೇ. ಅಕ್ಕ, ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೋಡ್ತಾ ಇರು, ಸಮಯ ಬರಲಿ, ಅವರಿಬ್ರು ಆಟನ ಇಡೀ ಮನೆಯವ್ರ ಮುಂದೆ ತರ್ತೀನಿ. ಆಗ ನಿನಗೆ ನಂಬಿಕೆ ಬರುತ್ತೆ. ಸರಿ, ಅದೇನು ಮಾಡ್ತೀಯೋ ಮಾಡು, ಆಮೇಲೆ ನಂಬೋಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸ್ವಚ್ಛ ಭಾರತ್. ಸೂಪರ್ ಆಗಿ ಬಂದಿದೆ ಅಭಿ. ಥ್ಯಾಂಕ್ ಯು ಸೊ ಮಚ್. ನಮ್ಮಪ್ಪ ಹೇಳ್ದಂಗೆ ಮೆಹಂದಿ ಅಂಗಡಿ ಹಾಕೊಂಬಿಡ್ಲ ನಾನು. ಜೀವನನ ಹಿಂಗೆ ಲೀಡ್ ಮಾಡಬೇಕು ಅಂತ ಬೋಧನೆ ಕೊಡೋರಿರಲ್ಲ ಅವಾಗ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದಪ್ಪ. ಟಾಪಿಕ್ ಚೇಂಜ್ ಮಾಡೋಣ. ವಾ, ನನ್ನ ಕತೆ ನಿಂಗೂ ಬೋರ್ ಆಗಕ್ಕೆ ಶುರು ಆಗೋಯ್ತಾ? ಹಾಗಲ್ಲ, ಒಳ್ಳೆ ಮೂಡಲ್ಲಿದ್ದಾಗ ಯಾಕೆ ಹಾಳು ಮಾಡಬೇಕು ಅಂತ. ಅದನ್ನೇ ಹೇಳಿದ್ದು. ನಮ್ಮಿಬ್ರು ಬಗ್ಗೆನೂ ಹೇಳಿದ್ ನಾನು. ಓಕೆ, ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ಥ್ಯಾಂಕ್ ಯು. ದೋಸ್ತಿ ಮೇ ನೋ ಸಾರಿ ನೋ ಥ್ಯಾಂಕ್ ಯು ತುಂಬಾ ಸಲ ಕೇಳ್ಬಿಟ್ಟಿದ್ದೀವಿ. ಥ್ಯಾಂಕ್ಸು ಸಾರಿ ಎಲ್ಲ ದೂರದಲ್ಲಿರೋರಿಗೆ, ನಮಗಲ್ಲ. ಆದ್ರೂ ಅವ್ರು ಎಲ್ರಿಗಿಂತ ನಂದೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ. ನೀನ್ ನಂಗೆ ಮೆಹಂದಿ ಹಾಕಕ್ ಬರ್ತಿದ್ಯಾ ಅಂತ ಮನೇಲಿ ಹೇಳಿದೆ ತಾನೆ? ಹೇಳಿದರೆ ಬರಕ್ ಬಿಡ್ತಿದ್ರ? ಅದಕ್ಕೆ ಹೇಳಲಿಲ್ಲ. ಇವಳೊಬ್ಳು ಅಲ್ಲ ಪ್ರೀತಿ, ನನಗೇನೋ ಕೆಲಸ ಇದೆ ಅಂತ ಡೌ ಮಾಡ್ಬಿಟ್ಟು ನನ್ನ ರೂಮ್ ಬಾಗ್ಲು ಹಾಕ್ಬಿಟ್ಟು ಗಿಂಬಿಟ್ಬಿಟ್ಟು ಅದಕ್ಕೆ ಒದಕೆ ಒದಿಸಿ ಬಾಲ್ಕನಿಲಿ ಏಣಿ ಇಟ್ಬಿಟ್ಟು ಇಳ್ಕೊಂಡು ಯಾರಿಗೂ ಕಾಣದಿರೋ ಥರ ಇಲ್ಲಿ ಬಂದಿದ್ದೀನಿ. ಯಾಕೆ ಬಂದೆ? ಯಾರಿಗೂ ಹೇಳಿಲ್ವಾ ಅಂತೆಲ್ಲ ಕೇಳ್ತೇನೆ ನೀನು. ಆದರೂ ನೀನು ಹೇಳಿ ಬರ್ಬೇಕಾಗಿತ್ತು ಅಭಿ. ಮೊದಲೇ ಒಂದ್ಸಾರಿ ನೀನು ಇಲ್ಲಿ ಇದ್ದಿದ್ದಕ್ಕೆ ನಮ್ಮ ಪ್ರಾಬ್ಲಮ್ ಆಗಿದೆ. ಹೇಳಿದ್ರೆ ಬರಕ್ಕೆ ಬಿಡ್ತಿದ್ರೇನಮ್ಮ, ಅದಕ್ಕೆ ಹೇಳಲಿಲ್ಲ. ಯಾಕೆ ಬಿಡಲ್ಲ? ಅವ್ರನ್ನೇ ಕೇಳೋಗಿ. ಟಾಪಿಕ್ ಚೇಂಜ್ ಮಾಡಮ್ಮ. ನಿನಗೆ ನಂಗೆ ಮೆಹಂದಿ ಹಾಕ್ಲೇಬೇಕಂತ ಯಾಕೆ ಅನಿಸ್ತು? ಏನೋ ಗೊತ್ತಿಲ್ಲಪ್ಪ. ಅಂದರೆ ನಿನಗೆ ಬೇಜಾರಾಗಬಾರ್ದು. ನೀನು ಖುಷಿಯಾಗಿದ್ದರೆ ಚೆನ್ನಾಗಿರ್ತೀಯ ಅಷ್ಟೇ. ಪ್ರೀತಿ, ನಮ್ಮ ಮನೆಯಲ್ಲಿ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡು ಖುಷಿ ಪಡ್ತಾ ಇದ್ರು. ಆದರೆ ನೀನು ಮಾತ್ರ ಮಿಸ್ ಆದ. ಮೆಹಂದಿ ಹಾಕ್ಸ್ಕೊಳ್ದೇ ಇರೋದು ನಿನ್ಗೇನು ಡಿಫ್ರೆನ್ಸ್ ಮಾಡಲ್ಲ ಅಂತ ಅಂದ್ಕೊಂಡೆ. ಆದರೆ ನೀನು ನಿನ್ನ ಖಾಲಿ ಕೈ ತೋರಿಸಿ ನನಗೆ ಸನ್ನೆ ಮಾಡಿದಾಗ ನನಗೂ ಬೇಜಾರಾಯಿತು. ಏನೋ ಪ್ರೀತಿ, ನೀನು ನೆಟ್ಟಿಗಿದ್ರೆ ಎಲ್ಲ ಸರಿ ಇರುತ್ತೆ. ನಿನಗೆ ಬೇಜಾರಾಗಿದೆ ಅಂತ ಗೊತ್ತಾದರೆ ಏನು ಸರಿನೇ ಹೋಗಲ್ಲ ನನಗೆ.
ಏನೋ ಗೊತ್ತಿಲ್ಲ. ನಿನಗೆ ಮೆಹಂದಿ ಹಾಕ್ಲೇಬೇಕು ಅಂತ ನಾ ಇಲ್ಲಿಗೆ ಬಂದೆ ಅಷ್ಟೇ. ಈ ನಾರ್ತ್ ಸ್ಟಾರ್ ಒಂದು ಯಾವಾಗಲೂ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಏನಚ್ಚು, ಯಾಕೆ ಇವತ್ತು ಇಷ್ಟು ಲೇಟು? ಹಾಗೆ ಇರಕ್ಕೆ ಎಲ್ಲಿ ಬಿಡ್ತಾನೆ ನಿಮ್ಮ ಮಗ? ಅವ್ರ ಫ್ರೆಂಡನ್ನ ಅವ್ರು ಎಲ್ಲಿ ಬಿಟ್ಕೊಡ್ತಾರೆ? ಓ ಸಿಂಧು, ಹೇಗಿದ್ಯಾ? ಯಾವಾಗ ಬಂದೆ? ನಾನೀ ಪ್ರಪಂಚಕ್ಕೆ ಬಂದು ತುಂಬ ವರ್ಷಗಳೇ ಆಯಿತು. ಲೆಕ್ಕಾಚಾರ ಬೇಡ ಬಿಡಿ ಅಂಕಲ್. ಸಿಂಧು, ನಿನಗೆ ನೇರವಾಗಿ ಮಾತಾಡೋದಕ್ಕೆ ಬರೋದಿಲ್ವಮ್ಮ? ಅಜ್ಜಿ, ನಾನು ಜೋಕ್ ಮಾಡಿದೆ. ಅಂಕಲ್ ನೀವು ಸೀರಿಯಸ್ ಆಗಿ ತಗೊಂಡ್ರಾ? ಇಲ್ಲ ಬಿಡಮ್ಮ. ರುಕ್ಕು, ಪ್ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅವಳಾಗಲೇ ಮನೆಗೆ ಹೋದ್ಲು. ಅವಳೊಬ್ಳೇ ಮಿಸ್ ಆಗಿದ್ದು ಮೆಹಂದಿ ಹಚ್ಚಿಸ್ಕೊಳ್ಳೋದಕ್ಕೆ. ಸರಿ ಬಿಡಮ್ಮ, ನೋಡ್ತೀನಿ. ಹೌದು, ಮನೆಯಲ್ಲಿ ಜಯರಾಮ ಬಂದು ಎಗರಾಡಿದ್ನ? ಅವ್ರದ್ದಿದ್ದೇ ಅಲ್ವಾ ಅಣ್ಣ. ಅಭಿ ಮೇಲೆ ಎಗರಾಡಿ ಈ ಮೆಹಂದಿ ಪ್ರೋಗ್ರಾಮ್ನ ಮೂಡ್ನೇ ಹಾಳು ಮಾಡ್ಬಿಟ್ರು. ನನ್ ಕೇಳ್ದ ಇಮೇಲ್ ಕಳ್ಸಿದಾನ ಅಭಿ ಅಂತ. ಇಲ್ಲ ಅನ್ನೋಷ್ಟರಲ್ಲಿ ಹೊರಟೇ ಬಿಟ್ಟ. ನಾನು ಹೇಳ್ತಾನೆ ಇದ್ದೀನಿ ಕಳಿಸ್ತಾನೆ ಬಿಡು ಅಂತ. ದರ ಹೊರಟ. ಆವಾಗಲೇ ಅನ್ಕೊಂಡೆ ಮನೇಲೇನೋ ಆಗಿರ್ಬೇಕು ಅಂತ. ಇಷ್ಟಾದರೂ ಅಭಿ ನನಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕಳಿಸಿದ್ದ ಗೊತ್ತಾ? ನಾನು ಅದನ್ನು ಜಾಸ್ತಿ ಕರೆಕ್ಷನ್ನೇ ಮಾಡಿಲ್ಲ, ಹಾಗೆ ಕಳಿಸಿದ್ದೀನಿ. ಅವನಿಂದ ತುಂಬ ಸಹಾಯ ಆಯಿತು. ನೋಡು ಮತ್ತೆ, ಅಂತ ಒಳ್ಳೆ ಹುಡುಗನ ಸುಮ್ಮನೆ ಎಲ್ಲರೂ ಅಂತಾರಲ್ಲ. ಅವನಿಗೆ ಇಂಟ್ರೆಸ್ಟ್ ಇದೆ, ಸರಿಯಾಗಿ ಕಲಿಸ್ಬೇಕಷ್ಟೆ. ತಲೆ ಕೆಡ್ಸ್ಕೋಬೇಡಿ, ಸರಿ ಹೋಗ್ತಾನೆ. ಅಣ್ಣ, ನೀವು ಈ ಮಾತನ್ನ ಅಭಿಗೆ ಹೇಳಿ, ಖುಷಿ ಪಡ್ತಾನೆ. ಅವರಪ್ಪನ ಬೈಗ್ಲು ಕೇಳಿ ಕೇಳಿ ರೋಸ್ ಹೋಗಿರ್ತಾನೆ. ಅಂಕಲ್, ನೀವಿಲ್ಲೇ ಇರಿ, ನಾನು ಹೋಗಿ ಅಭಿನ್ ಕರ್ಕೊಂಬರ್ತೀನಿ. ನನಗಾಗದೇ ಇರೋಳ ಅಪ್ಪ ಆದರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ನಾನು ಅಭಿನ ಟೆಸ್ಟ್ ಮಾಡಬೇಕು ಅಂತಲೇ ಇದ್ದೆ. ಥ್ಯಾಂಕ್ ಯು ಅಂಕಲ್.